ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಸಂತೋಷ್. ಸರ್, ಈ ಒಂದು ಫ್ರಾಂಚೈಸಿಯನ್ನ ತಗೊಂಡಿದ್ದೀರಾ, ಇದು ಎಲ್ಲಿ ನೋಡಿ ತಗೊಂಡ್ರಿ ಸರ್ ನೀವು? ಆಕ್ಚುಲಿ ನಾನು ಆಡ್ ನೋಡಿದೆ Okay. ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲೆಲ್ಲ. ಹಾ ಹಾ ಹಾ. ಸೊ ನಾಟಿ ಇಟ್ ಪ್ಯೂರ್ಲಿ ಹೋಮ್ ಮೇಡ್ ಪ್ರಾಡಕ್ಟ್ ಅಂದ್ಬಿಟ್ಟು, ಓಕೆ. ಸೊ ಅದನ್ನ ಡಿಸೈಡ್ ಮಾಡಿಬಿಟ್ಟು ನಾನು ಇಲ್ಲಿ ಕುರುಬ್ರಳ್ಳಿಯಲ್ಲಿ ತಗೊಳ್ಳೋಂತ ಪ್ಲಾನ್ ಮಾಡಿ ಒಂದು ಫ್ರಾಂಚೈಸಿ ತಗೊಂಡಿದ್ದೀವಿ. ಓಕೆ, ಈ ಒಂದು ಫ್ರಾಂಚೈಸಿಯಲ್ಲಿ ನಿಮಗೆ ಏನೆಲ್ಲ ಕೊಡ್ತಾ ಇದ್ದಾರೆ ಸರ್? ಫ್ರಾಂಚೈಸ್ ಅಲ್ಲಿ ನಮಗೆ ಲೇಬರ್ ಸ್ಯಾಲ್ರಿ ಕೊಡ್ತಾ ಇದ್ದಾರೆ, Okay. ಸ್ಟೋರ್ ಎಂಡ್ ಕೊಡ್ತಾ ಇದ್ದಾರೆ, ಆಮೇಲೆ ನಮಗೆ ತಂದೂರಿ ಚಾಯ್ ಕೌಂಟರ್ ಕೊಡ್ತಾ ಇದ್ದಾರೆ, Okay. ಅದಕ್ಕೂ ಎಂಪ್ಲಾಯ್ಸ್ ಕೊಡ್ತಾ ಇದ್ದಾರೆ. ಹಾ ಹಾ ಹಾ. ಸೊ ಎಲೆಕ್ಟ್ರಿಸಿಟಿ ಬಿಲ್ ಅವರೇ ಕೊಡ್ತಾ ಇದ್ದಾರೆ. ಓಕೆ. ಸೊ ಪ್ರತಿಯೊಂದು ಎಲ್ಲ ಫೆಸಿಲಿಟಿ ಕೊಡ್ತಾ ಇದ್ದಾರೆ. ಜಸ್ಟ್ ನಾವೇನು ಒಂದು ಶಾಪ್ ರೆಂಟ್ ಹಾಕ್ಬಿಟ್ಟು ಕೊಟ್ರೆ ಸಾಕು ಅವರಿಗೆ. ಹಾ ಹಾ ಹಾ. ಓಕೆ ಸರ್, ಅವರಿಗೆಲ್ಲ ಸ್ಯಾಲ್ರಿ ಎಲ್ಲ ಯಾರು ನೀವೇ ಪೇ ಮಾಡ್ತಾರಾ ಕಂಪ್ನಿ ಕಡೆಯಿಂದ? ಅಲ್ಲ, ಕಂಪ್ನಿ ಕಡೆಯಿಂದ ಪೇ ಆಗುತ್ತೆ. ಕಂಪ್ನಿ ಕಡೆಯಿಂದ ಮಾಡ್ತಾ ಇದ್ದಾರೆ. ಸೊ ಇವಾಗ ಔಟ್ಲೆಟ್ ನೀವು ಜಸ್ಟ್ ತೋರಿಸಿದ್ರೆ ಸಾಕಾದ್ರಿ, ಅವರಿಗೆ ಎಲ್ಲ ಇಂಟೀರಿಯರ್ ಅವರೇ ಮಾಡ್ಕೊಡ್ತಾ ಇದಾರೆ? ಪ್ಯೂರ್ಲಿ ಅವರೇ ಬಂದ್ಬಿಟ್ಟು ಸ್ಟಾಲ್ ನೋಡ್ಬಿಟ್ಟು ಹಾ, ಹಾ. ಇಂಟೀರಿಯರ್ಸ್ ಪ್ರತಿಯೊಂದು ಅವರೇ ಮಾಡ್ಬಿಟ್ಟು ಕೊಡ್ತಾ ಇದ್ದಾರೆ. ಓಕೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಅಗ್ರಿಮೆಂಟ್ ಏನಾದ್ರು ಮಾಡಿಸ್ಕೊಂಡಿದ್ದೀರಾ ಸರ್ ನಿಮ್ಮ ಹತ್ರ? ಅಗ್ರಿಮೆಂಟ್ ಮಾಡಿದ್ದಾರೆ ಸರ್. ಓಕೆ, ಏನಂತ ಇದೆ ಸರ್ ಅದರಲ್ಲೆಲ್ಲ? ಅಗ್ರಿಮೆಂಟ್ ಅಲ್ಲಿ ಈಗ ನಾವೇನ್ ಹೇಳಿದ್ವಿ, ಹಾ ಶಾಪ್ ರೆಂಟ್, ಲೇಬರ್ ಸ್ಯಾಲ್ರಿ, ಹಾ ಹಾ ಹಾ. ಆಮೇಲೆ ಇಂಟೀರಿಯರ್ಸ್ ಎವ್ರಿಥಿಂಗ್ ಅವರೇ ಮಾಡ್ಕೊಡ್ತಾ ಇದ್ದಾರೆ. ಓಕೆ. ಈಗ ಬೇರೆ ಕಡೆಗೆಲ್ಲ ಔಟ್ಲೆಟ್ ಓಪನ್ ಮಾಡಿದ್ರೆ ಅಲ್ಲಿ ಹೋಗಿ ನೀವು ನೋಡ್ಕೊಂಡು ಬಂದಿದ್ರಾ ಹೇಗೆ ಅಂತ ಸರ್? ನಾನು ಜೆಸಿ ನಗರ ನೋಡ್ಕೊಂಡ್ ಬಂದೆ ಫಸ್ಟ್ ಫ್ರಾಂಚೈಸಿ. ಹಾ ಹಾ. ಸೊ ನೋಡ್ಬಿಟ್ಟು ಅಲ್ಲಿ ಫುಡ್ ಎಲ್ಲ ಟೇಸ್ಟ್ ಮಾಡಿ ನೋಡಿದ್ದೀನಿ. ಓಕೆ. ನೋಡ್ಬಿಟ್ಟು ನಮ್ಗೆ ಪ್ಯೂರ್ಲಿ ಆರ್ಗ್ಯಾನಿಕ್ ಫುಡ್, ಹಾ. ಹೋಮ್ ಮೇಡ್ ಫುಡ್ ಇಂಟ್ರೆಸ್ಟ್. ಓಕೆ. ಸೊ ಅದ್ರಗೋಸ್ಕರ ನಾನು ಬಂದು ನಮ್ಮ ಮನೇಲಿ ಹೇಳಿದೆ. ಹಾ ಹೇಳಿದ ತಕ್ಷಣ ನಾವು ಪ್ಲಾನ್ ಮಾಡಿ ತಗೊಳ್ಳೋಣ ಅಂತ ಚೂಸ್ ಮಾಡಿದ್ವಿ. ಓಕೆ ಸರ್, ನಿಮ್ಗೆ ಏನಾದ್ರು ಟ್ರೈನಿಂಗ್ ಕೊಟ್ಟಿದ್ರಾ ಸರ್ ಕಂಪ್ನಿ ಕಡೆಯಿಂದ? ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಏನಂತಂದ್ರೆ ಕೆಲವೊಂದು ಏರಿಯಾದಲ್ಲಿ ಬಿಸ್ನೆಸ್ ನಡೆಯೋದಿಲ್ಲ, ಕೆಲವೊಂದು ಏರಿಯಾದಲ್ಲಿ ನಡೆಯುತ್ತೆ. ಇಲ್ಲಿ ಹೇಗೆ ಇದು ಬಿಸ್ನೆಸ್ ನಡೆಯುತ್ತೆ ಅಂತ ನೀವು ಪ್ಲಾನ್ ಮಾಡಿದಿರಾ? ಇದು ಕುರುಬ್ರಳ್ಳಿ ಸರ್ಕಲ್ ಇಸ್ ಮೇನ್ ಕಮರ್ಷಿಯಲ್ ಏರಿಯಾ. ಹಾ ಹಾ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ, ರೋಡ್ ಪಕ್ಕದಲ್ಲೇ ಇದೆ. ಓಕೆ. ಸೊ ಅದು ಇಲ್ಲಿ ಈ ಆರ್ಗ್ಯಾನಿಕ್ ಫುಡ್ ಶಾಪ್ ಯಾವ್ದು ಇಲ್ಲ. ಓಕೆ. ಸೊ ಮಾರ್ಕೆಟಿಂಗ್ ಏರಿಯಾದಿಂದ ಅವರು ನಮ್ಗೆ ಒಂದು ಎನ್ಕರೇಜ್ ಮಾಡಿದ್ರು. ಹಾ ಹಾ. ಸೊ ಇಲ್ಲಿ ಹಾಕಿ ಅಂದ್ಬಿಟ್ಟು, ಓಕೆ. ಸೊ ಅದಕ್ಕೋಸ್ಕರ ನಾವು ಡಿಸೈಡ್ ಮಾಡಿ ತಗೊಂಡಿದ್ದೀವಿ. ಹಾ ಹಾ ಹಾ. ಹೇಗಿದೆ ಸರ್ ಮಾರ್ಜಿನ್ ಎಲ್ಲ ಯಾವ ರೀತಿ ಕೊಡ್ತಾ ಇದ್ದಾರೆ ಕಂಪ್ನಿ ಕಡೆಯಿಂದ? ಸೊ ನಮ್ಗೆ ಪ್ರಾಫಿಟ್ ಮಾರ್ಜಿನ್ ಅಲ್ಲಿ 35% ಕೊಡ್ತಾ ಇದ್ದಾರೆ. ಹಾ ಹಾ. ಸೊ ಆಗ ನಾವು ಡೆಪಾಸಿಟ್ ಅಮೌಂಟ್ ಏನು 5 ಲಕ್ಷ ಕೊಟ್ಟಿದ್ದೀವಿ. ಓಕೆ. ಅದ್ರ ಮೇಲೆ ಆನ್ಯುವಲಿ ನಮ್ಗೆ 25% ಇಂಟ್ರೆಸ್ಟ್ ಕೊಡ್ತಾರೆ. ಓಕೆ. ಈಗ ಡೆಪಾಸಿಟ್ ಅಂದ್ರೆ ಅದಕ್ಕೇನಾದ್ರು ಅಗ್ರಿಮೆಂಟ್ ಇದೆಯಾ ಹೇಗೆ? ಅದು ಅಗ್ರಿಮೆಂಟ್ ಇದೆ ಸರ್. ಮತ್ತೆ ಅದನ್ನ ನೀವೇನಾದ್ರು ಇನ್ ಕೇಸ್ ಬಿಸ್ನೆಸ್ ಅಂತ ಮೂಮೆಂಟ್ ಏನಾದ್ರು ಆಗಿಲ್ಲ ಅಂದ್ರೆ ರಿಟರ್ನ್ ಏನಾದ್ರು ಇದೆಯಾ ಸರ್? ಅದು ರಿಟರ್ನ್ ಬರುತ್ತೆ. ರಿಟರ್ನ್ ಕೊಡ್ತಾ ಇದ್ದಾರೆ. ಅದ್ರಲ್ಲಿ ಏನಾದ್ರು ಅವರು ಕಟ್ ಮಾಡೋ ಅಂತದ್ದು ಆತರ ಆ ತರ ಏನಿಲ್ಲ, ಆ ತರ ಏನಿಲ್ಲ. ಏನಿಲ್ಲ. ಓಕೆ ಸರ್, ಏನೆಲ್ಲ ಪ್ರಾಡಕ್ಟ್ ಇದೆ ಅಂತ ಹೇಳಿದಾರೆ ನಿಮ್ಗೆ? ಎಷ್ಟು ತರ ಇದೆ ಪ್ರಾಡಕ್ಟ್? ಅರೌಂಡ್ ತಂದೂರಿ ಚಾಯ್ ಅರೌಂಡ್ 8 ಟೈಪ್ಸ್ ಆಫ್ ಟೀ ಹಾಗೂ 8 ಟೈಪ್ಸ್ ಆಫ್ ಕಾಫಿ ಬರ್ತಾ ಇದೆ. ಓಕೆ. ಫುಡ್ ಐಟಮ್ ಅಲ್ಲಿ ಅರೌಂಡ್ 120 ಐಟಮ್ಸ್ ಬರ್ತಾ ಇದೆ. ಹಾ ಹಾ ಹಾ. ಓಕೆ. ಈಗ ನೀವೇ ಇದೇ ಶಾಪ್ ಅಲ್ಲೇ ಇದ್ದು ಬಿಸ್ನೆಸ್ ಮಾಡ್ತಾ ಇದೀರಾ, ಇಲ್ಲ ಅವರು ಬೇರೆ ಎಂಪ್ಲಾಯ್ಸ್ ಕಳಿಸ್ತಾರ ಇದಕ್ಕೆ? ಅವ್ರ ಎಂಪ್ಲಾಯ್ಸ್ ಕಳಿಸ್ತಾ ಇದ್ದಾರೆ. ಕಳಿಸ್ತಾರೆ. ಎಷ್ಟು ಜನ ಸರ್? 3 ಜನ ಕಳಿಸ್ತಾ ಇದ್ದಾರೆ. 3 ಜನ ಕಳಿಸ್ತಾರೆ. ಓಕೆ ಸರ್, ಏನೆಲ್ಲ ಪ್ರಾಡಕ್ಟ್ ಇದೆ ಒಂದು ಸ್ವಲ್ಪ ತೋರಿಸಿ ಸರ್ ನಿಮ್ಮ ಕಡೆಯಿಂದ. ಇದೆ ಸರ್? ಸರ್ ಇದರಲ್ಲಿ ವೆರೈಟೀಸ್ ಆಫ್ ಉಪ್ಪಿನಕಾಯಿ ಇದೆ. ಓಕೆ. ವೆಜ್, ನಾನ್ ವೆಜ್ ಹಾ ಹಾ. ಎಲ್ಲ ಉಪ್ಪಿನಕಾಯಿ ಇದೆ. ಓಕೆ. ಆಮೇಲೆ ಇದು ಮಸಾಲಾ ಪೌಡರ್ಸ್ ಇದೆ, ಹಾ ಹಾ ಹಾ. ಸ್ಪೈಸಸ್ ಪೌಡರ್ಸ್ ಇದೆ. ಓಕೆ. ಆಮೇಲೆ ಕೊಬ್ಬರಿ ಪೌಡರ್ಸ್ ಇದೆ. ಆಮೇಲೆ ಸ್ವೀಟ್ಸ್ ಹಾ. ಪ್ಲಸ್ ಚಿಕನ್ ಅಲ್ಲೇ ವೆರೈಟೀಸ್ 3-4 ವೆರೈಟೀಸ್ ಇದೆ. ಫಿಶ್ ಇದೆ,
ಪ್ರಾನ್ಸ್ ಇದೆ, ಉಪ್ಪಿನ ವೆಜಿಟೇಬಲ್ಸ್ ಅಲ್ಲಿ 7 ವೆರೈಟೀಸ್ ಇದೆ. ಈಗ ನೀವು ಅಡ್ವಾನ್ಸ್ ಮಾಡಿದ್ರೆ ಹೇಗೆ ಸರ್ ಇದು ಸ್ಟಾರ್ಟಿಂಗ್ ಔಟ್ಲೆಟ್ ಓಪನ್ ಮಾಡ್ಬೇಕಾದ್ರೆ ಅಡ್ವಾನ್ಸ್ ಮಾಡಿದ್ದೀವಿ ಸರ್. ಎಷ್ಟು ಮಾಡಿದ್ರೆ ಸರ್? 5 ಲಕ್ಷ ಮಾಡಿದ್ದೀವಿ. 5 ಲಕ್ಷ ಮಾಡಿದ್ರೆ ಒಂದೇ ಸರಿಗೆ ಮಾಡಿದ್ರಾ? ಇಲ್ಲ ಸರ್, 2 ಬ್ಯಾಚ್ ಅಲ್ಲಿ ಮಾಡಿದ್ದೀವಿ. ಓಕೆ, ಈಗ ಎಷ್ಟು ದಿವಸಕ್ಕೆ ನಿಮ್ಗೆ ಈ ಒಂದು ಔಟ್ಲೆಟ್ ರೆಡಿ ಮಾಡ್ಕೊಟ್ರ ನಿಮ್ಗೆ? ಸರಿ, ಫ್ರಾಂಕ್ಲಿ ಆಗಿ ಹೇಳ್ಬೇಕಂದ್ರೆ ನಾನು ಫ್ರೈಡೆ ಅಡ್ವಾನ್ಸ್ ಮಾಡಿದ್ದೀನಿ. ನನಗೆ ಸ್ಯಾಟರ್ಡೆ ಎಲ್ಲ ರೆಡಿ ಮಾಡಿದ್ರು, ಇಂಟೀರಿಯರ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಓಕೆ, ನಿನ್ನೆ ನೈಟ್ ಪಾಪ ಅವ್ರನ್ನ ಆದಿತ್ಯ ಅಂಡ್ ಟೀಮ್ ನೂರು ಅವರೆಲ್ಲ ಬಂದಿದ್ದಾರೆ. ನೈಟ್ 1 ಗಂಟೆಗೆ ಮೆಟೀರಿಯಲ್ ತಂದ್ಬಿಟ್ಟು ಬೆಳಗ್ಗೆ ಒಳಗಡೆ ಶಾಪ್ ರೆಡಿ ಮಾಡ್ಕೊಟ್ಟಿದ್ದಾರೆ. ಇವತ್ತು ಇನಾಗ್ರೇಷನ್ ಮಾಡಿಸ್ಕೊಟ್ಟಿದ್ದಾರೆ. ರಿಯಲಿ ಐ ಥ್ಯಾಂಕ್ ಟು ಕಿಶೋರ್ ಸರ್ ಅಂಡ್ ಟೀಮ್ ಅಂಡ್ ಆದಿತ್ಯ ಅಂಡ್ ಟೀಮ್. ಇದೇ ತರ ಸರ್ ಬೇರೆ ಎಲ್ಲ ಬಿಸ್ನೆಸ್ ಮಾಡ್ಬೇಕು ಅಂತಿರ್ತಾರೆ, ಅವರು ಮಾಡ್ಬೋದ ಸರ್? ಏನ್ ಹೇಳಕ್ ಇಷ್ಟಪಡ್ತಾರೆ ಅವರಿಗೆ? ಡೆಫಿನೆಟ್ ಆಗಿ ಮಾಡ್ಬೋದು ಸರ್, ಮಾಡ್ಬೋದು. ಯಾಕೆ ತುಂಬಾ ಸಪೋರ್ಟಿವ್ ಇದೆ ಫ್ರಾಂಚೈಸಿ ಕಡೆಯಿಂದ. ಓಕೆ, ಸೊ ನಮ್ಗೆ ಯಾವ್ದು ಲೂಪ್ ಹೋಲ್ ಅಂತ ಸಿಕ್ಕಿಲ್ಲ ಅವ್ರ ಕಡೆಯಿಂದ. ಎಲ್ಲ ನಮ್ಗೆ ಪಾಸಿಟಿವ್ ವೈಬ್ಸ್ ಸಿಗ್ತಾ ಇದೆ. ಓಕೆ, ಈಗ ಇನ್ ಕೇಸ್ ಏನಾದ್ರು ಪ್ರಾಡಕ್ಟ್ ಏನಾದ್ರು ಖಾಲಿ ಆದ್ರೆ ಎಷ್ಟು ದಿನಕ್ಕೆ ನಿಮ್ಗೆ ಅದನ್ನ ಸಪ್ಲೈ ಮಾಡ್ತಾರೆ? ವಿದಿನ್ 12 to 24 ಅವರ್ಸ್ ಸಪ್ಲೈ ಮಾಡ್ತಾ ಇದ್ದಾರೆ, ಆರಾಮ ಮಾಡ್ತಾರೆ. ಹಾಗೆ ಸರ್ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ, ಸೊ ಅದು ಎಲ್ಲ ಕ್ಲೋಸ್ ಆದ್ರೆ ಏನು ರಿಟರ್ನ್ ತಗೊಳ್ತಾರ ಹೇಗೆ ಸರ್ ಪ್ರಾಡಕ್ಟ್ ನೆಲ್ಲ? ರಿಟರ್ನ್ ತಗೊಳ್ತಾರೆ ಸರ್, ರಿಟರ್ನ್ ತಗೊಳ್ತಾರೆ. ಓಕೆ, ಅಂದ್ರೆ ಎಕ್ಸ್ಪೈರಿ ಡೇಟ್ ಇದ್ದಂಗೆ ರಿಟರ್ನ್ ಮಾಡಬೇಕು? 15 ಡೇಸ್ ಮುಂಚೆನೆ ಅವರಿಗೆ ನಾವು ಇನ್ಫಾರ್ಮೇಶನ್ ಕೊಡ್ತೇವೆ, ಅವ್ರು ಬಂದು ತಗೊಂಡು ಹೋಗ್ಬೇಕು. ಅದಕ್ಕೆಲ್ಲ ಪೇಮೆಂಟ್ ಎಲ್ಲ ಯಾವ ರೀತಿ ಇರುತ್ತೆ? ಇಲ್ಲ, ಅದು ಕಂಪ್ನಿನೇ ಇದು ಮಾಡ್ಕೊಳುತ್ತೆ. ಓಕೆ ಸರ್, ಅಗ್ರಿಮೆಂಟ್ ಹೇಗಿದೆ ತೋರಿಸಿ ಸರ್ ಒಂದ್ ಸ್ವಲ್ಪ. ಓಕೆ, ಈ ರೀತಿ ಅಗ್ರಿಮೆಂಟ್ ಮಾಡ್ಕೊಡ್ತಾ ಇದಾರೆ ನಿಮ್ಗೆ? ಇದು ಅಗ್ರಿಮೆಂಟ್ ಇದೆ. ಇದಾದ್ಮೇಲೆ ಅವರು ಸ್ಟಾಂಪ್ ಪೇಪರ್ ಬೇಕಾದ್ರೆ ಸಪರೇಟ್ ಆಗಿ ಮಾಡ್ತಾ ಇದ್ದಾರೆ. ಸೊ ಇವಾಗ ಟೈಮ್ ಬಿಂಗ್ ಇವತ್ತಿದೆ, ಅರ್ಜೆಂಟ್ ಇದೆ ಅನ್ಬಿಟ್ಟು ಮಾಡಿದ್ದಾರೆ. ಓಕೆ, ಸೊ ನಾಳೆಗೆ ನಮ್ಗೆ ಸ್ಟಾಂಪ್ ಪೇಪರ್ ಹಾಕ್ಬಿಟ್ಟು ಅದು ನೋಟ್ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ. ಓಕೆ ಸರ್, ಈಗ ಲೋಕಲ್ ಕಸ್ಟಮರ್ ಇಲ್ಲಿಗೆ ಬರ್ಬೇಕಂತಂದ್ರೆ ಅಡ್ರೆಸ್ ಹೇಳ್ಬೋದಾ ಸರ್? ಇದು ಕುರುಬ್ರಳ್ಳಿ ಸರ್ಕಲ್ 6th ಕ್ರಾಸ್. ಓಕೆ, ಪಕ್ಕ ಶಿವಮ್ ಕ್ಲಿನಿಕ್ ಪಕ್ಕದಲ್ಲಿ. ಓಕೆ ಸರ್. ಮೇಡಮ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಕೀರ್ತಿ. ಓಕೆ ಮೇಡಮ್, ಈ ನಾಟಿ ರುಚಿ ಟೇಸ್ಟ್ ಎಲ್ಲ ಹೇಗಿದೆ ಮೇಡಮ್ ಇದು? ಈಗ ನಾನು ಉಂಡೆ ತಿಂತಾ ಇದ್ದೇನೆ, ಎಳ್ಳುಂಡೆ. ತುಂಬಾನೇ ಟೇಸ್ಟಿ ಇದೆ. ಓಕೆ, ಇಟ್ಸ್ ರಿಯಲಿ ಗುಡ್ ಅಂಡ್ ವೆರಿ ಫ್ರೆಶ್ ಇಟ್ ಇಸ್. ವೆರಿ ಟೇಸ್ಟಿ. ನಮಸ್ತೆ. ನಮಸ್ಕಾರ ಮೇಡಮ್, ನಾಟಿ ರುಚಿ ಪ್ರಾಡಕ್ಟ್ ಅನ್ನ ಟೇಸ್ಟ್ ಮಾಡ್ತಾ ಇದ್ದೀರಾ, ಹೇಗಿದೆ ಮೇಡಮ್? ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಬೀಟ್ರೂಟ್ ಚಟ್ನಿ ಟೇಸ್ಟ್ ಮಾಡ್ತೇನೆ. ಓಕೆ, ತುಂಬಾನೇ ಕ್ರಿಸ್ಪಿ ಆಗಿದೆ, ಟೇಸ್ಟಿ ಆಗಿದೆ. ಓಕೆ ಮೇಡಮ್. ಮೇಡಮ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಪೂಜಾ ಅಂತ ಹೇಳಿ. ಓಕೆ, ನಿಮ್ಮ ಅಣ್ಣ ಅವ್ರದ್ದು ನಾಟಿ ರುಚಿ ಔಟ್ಲೆಟ್ ಓಪನ್ ಆಗಿದೆ. ಸೊ ಇಲ್ಲಿ ಪ್ರಾಡಕ್ಟ್ ಎಲ್ಲ ಹೇಗಿದೆ ಮೇಡಮ್? ಅದೇ ನೋಡ್ತಾ ಇದ್ದೆ, ಎಲ್ಲ ಪ್ರಾಡಕ್ಟ್ಸ್ ನೋಡಕ್ ಚೆನ್ನಾಗಿದೆ. ಸೊ ನಾನು ಟೇಸ್ಟಿಗೋಸ್ಕರ ತಗೊಂಡೆ ಒಂಚೂರು. ದಿಸ್ ಇಸ್ ಚಿಕನ್ ಬೋನ್ಲೆಸ್ ಉಪ್ಪಿನಕಾಯಿ ಪಿಕ್ಕಲ್. ಸೊ ಅದೇ ಟೇಸ್ಟ್ ಮಾಡ್ತಾ ತಗೊಂಡಿದ್ದೀನಿ, ನೋಡ್ತೀನಿ ಒಂದ್ಸತಿ. ಮೇಡಮ್, ವೆರಿ ಟೇಸ್ಟಿ, ಚೆನ್ನಾಗಿದೆ. ನಮ್ಮ ಅಣ್ಣನ ಅಂಗಡಿ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಎಲ್ಲ. ಅದಲ್ದೇನೆ ನಾನು ಇದನ್ನು ಟ್ರೈ ಮಾಡಿದೆ, ರಾಗಿದು ರಾಗಿ ಲಡ್ಡು, ಇದನ್ನು ತುಂಬಾ ಚೆನ್ನಾಗಿದೆ. ಓಕೆ ಮೇಡಮ್, ಈಗ ಲೋಕಲ್ ಕಸ್ಟಮರ್ ಎಲ್ಲ ತುಂಬಾ ಜನ ನೋಡ್ತಾ ಇರ್ತಾರೆ, ಇಲ್ಲಿ ಪ್ರಾಡಕ್ಟ್ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳೋದಾದ್ರೆ ಏನ್ ಹೇಳ್ತೀರಾ ಮೇಡಮ್? ನಾನ್ ಹೇಳೋದು ಇವಾಗ ಎಲ್ಲ ಜನರು ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಡಯಟ್ ಅದು ಇದು ಅಂತ ಮಾಡ್ತಾ ಇದಾರೆ. ಸೊ ಎಲ್ಲೆಲ್ಲೋ ಹೋಗಿ ಏನೇನೋ ತಗೊಳ್ಳೋ ಬದಲು ಒಂದು ಆರ್ಗ್ಯಾನಿಕ್ ಅಂಗಡಿಗೆ ಬಂದ್ಬಿಟ್ಟು ಒಳ್ಳೆ ಹೆಲ್ದಿ ಆಗಿರೋ ಫುಡ್ಸ್ ತಗೊಂಡು ಹೆಲ್ದಿ ಆಗಿರ್ಲಿ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಯ್. ಹಾಯ್ ಅನ್ರಿ. ನಮಸ್ತೆ ಮೇಡಮ್. ನಮಸ್ತೆ. ಓಕೆ, ಈ ನಾಟಿ ರುಚಿ ಔಟ್ಲೆಟ್ ಇದರಲ್ಲಿ ಟೀ ಕೂಡ ಒಂದು ಹೇಗಿದೆ ಮೇಡಮ್? ಟೇಸ್ಟ್ ಮಾಡ್ತಾ ಇದ್ದೀರಲ್ಲ? ಸೂಪರ್ ಇದೆ. ಓಕೆ, ಇದ್ರ ಮೊದಲನೇ ಜೊತೆಗೆ ಸಲ ನಾವು ಕುಡಿತಾ ಇರೋದು. ಸೂಪರ್ ಆಗಿದೆ, ಚೆನ್ನಾಗಿದೆ. ಟೀಗೋಸ್ಕರ ಇಲ್ಲಿಗೆ ಬರ್ಬೇಕಿನ್. ಓಕೆ, ಇದ್ರ ಜೊತೆಗೆ ಬೇರೆ ಬೇರೆ ಪ್ರಾಡಕ್ಟ್ ಇದೆ, ಟೇಸ್ಟ್ ಮಾಡಿದ್ರಾ ಮೇಡಮ್? ಹೇಗಿದೆ? ಅದು ತುಂಬಾ ಚೆನ್ನಾಗಿದೆ. ನಾವಿಲ್ಲಿ ಫಸ್ಟ್ ಅಲ್ಲ ಈಗ ಬರ್ತಾ ಇರೋದು, ತಗೊಂಡ್ ಹೋಗ್ಬೇಕಲ್ಲ ಕೆಲವೊಂದೆಲ್ಲ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಒಂದೆರಡು ಟೈಪ್ ಟೇಸ್ಟ್ ನೋಡಿದೆ, ಸೂಪರ್ ಆಗಿದೆ. ಓಕೆ, ಥ್ಯಾಂಕ್ ಯು. ಸರ್ ನಮಸ್ತೆ. ನಿಮ್ಮ ಹೆಸರು? ಕಿಶೋರ್. ನನ್ನ ಅಳಿಯಂದ ಅಂಗಡಿ ಓಪನ್ ಆಗಿದೆ ಹೊಸದಾಗಿ. ಈಗೆಲ್ಲ ಆರ್ಗ್ಯಾನಿಕ್ ಜಮಾನ ನಡೀತಾ ಇದೆಲ್ಲ. ಇಟ್ ಇಸ್ ಆಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತ ಹೇಳಿದಾನೆ. ಟೇಸ್ಟ್ ನೋಡಿದೆ, ವೆರಿ ವೆರಿ ನೈಸ್, ವೆರಿ ನೈಸ್. ಆರ್ಗ್ಯಾನಿಕ್ ಜಮಾನದಲ್ಲಿ ನಡೀತಾ ಇದೆಲ್ಲ, ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ನೋಡಿ ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ನನ್ನ ಫ್ರೆಂಡ್ ಶಾಪು, ನಾಟಿ ರುಚಿ ಸ್ಟೈಲು, ತುಂಬಾ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಇವತ್ತು ಈ ಹೊಸ ಒಂದು ಫ್ರಾಂಚೈಸಿ ಓಪನ್ ಆಗಿರೋ ನಾಟಿ ರುಚಿಗೆ ಬಂದ್ವಿ. ಸರ್. ಸೊ ಫಸ್ಟ್ ಡೇ ಇನಾಗ್ರೇಷನ್ ನಮ್ಗೆ ಅವಕಾಶ ಸಿಕ್ತು ತುಂಬಾ ಐಟಮ್ ನ ಟೇಸ್ಟ್ ಮಾಡೋಂಥದ್ದು. ಸೊ ಟೇಸ್ಟ್ ಮಾಡಿದ್ವಿ. ಬೋನ್ಲೆಸ್ ಚಿಕನ್ ಚಟ್ನಿ, ಉಪ್ಪಿನಕಾಯಿ ಅಂಡ್ ಗುಲ್ಲೆಂಟಿಂದು ಉಂಡೆ, ಆಮೇಲೆ ರಾಗಿ ಲಾಡು. ನಿಜ ಹೇಳ್ಬೇಕು ಅಂದ್ರೆ ಈ ಹಳ್ಳಿ ಕಡೆ ಹೋದಾಗ ಅಜ್ಜ ಮನೆಗೆ ಹೋದಾಗ ನಾಟಿ ಸ್ಟೈಲ್ ಅಲ್ಲಿ ಅರ್ದು ಮಾಡಿ ಆ ಫ್ರಾಗ್ನೆನ್ಸ್, ಆ ಒಂದು ಫೀಲ್ ಇದೆಯಲ್ಲ, ನಿಜವಾಗ್ಲೂ ಆತರ ಫೀಲ್ ಆಯ್ತು.
ತುಂಬಾ ಚೆನ್ನಾಗಿದೆ. ನಾನು ಸುಮ್ನೆ ಟೇಸ್ಟ್ ಮಾಡೋಣ ಅಂತ ಮಾಡಿದೆ, ಬಟ್ ನಮ್ಗೆ ಎಷ್ಟು ಕ್ಯೂರಿಯಸ್ ಅಂದ್ರೆ ಇಲ್ಲಿಯ ಪ್ರಾಡಕ್ಟ್ಸ್ ಎಲ್ಲ ಟೇಸ್ಟ್ ಮಾಡ್ಬೇಕು ಅನ್ನೋದು. ಯಾಕಂದ್ರೆ ಅಲ್ಟಿಮೇಟ್ಲಿ ಒಂದ್ ಐಟಮ್ ಗಿಂತ ಇನ್ನೊಂದ್ ಐಟಮ್ ಆಸಮ್ ಆಗಿದೆ, ಓಕೆ ವೆರಿ ಟೇಸ್ಟಿ ಅಂಡ್ ಮೋರ್ ಓವರ್ ನಾವು ತಿಂದಾಗ ವೈಬ್ಸ್ ಫೀಲ್ ಬರುತ್ತೆ, ಫ್ಲೇವರ್ ಅಲ್ಲೇ ಅನ್ಸುತ್ತೆ. ಓಕೆ ಆಸಮ್ ಆಗಿದೆ ನಿಜವಾಗ್ಲೂ. ನಾನು ಇನ್ನು ರೆಗ್ಯುಲರ್ ಆಗಿ ಇಲ್ಲೇ ಬಂದು ಪರ್ಚೇಸ್ ಮಾಡ್ಬೇಕು. ಉಪ್ಪಿನಕಾಯಿ ಇರ್ಬೋದು, ನಮ್ಮ ಚಟ್ನಿ ಪುಡಿಗಳಿರ್ಬೋದು, ಈ ದೋಸೆಗೆ, ರಾಗಿಗೆ ಅಥವಾ ಇಡ್ಲಿಗೆ ಮ್ಯಾಚ್ ಆಗಂತದ್ದು, ಸ್ವೀಟ್ ಐಟಮ್ಸ್ ಅಂಡ್ ಇಟ್ ಇಸ್ ಸೋ ಟೇಸ್ಟಿ. ಅಂದ್ರೆ ನಾವು ಅಲ್ಲಿ ತುಪ್ಪದ ಘಮ 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 ಪರಿಮಳ ಸಿಗುತ್ತೆ ನಮ್ಮಲ್ಲಿ. ವಿ ಕ್ಯಾನ್ ಫೀಲ್ ಇಟ್. ದ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಇದೆಯಲ್ಲ, ಇಟ್ ಇಸ್ ಆಸಮ್. ಅಲ್ಟಿಮೇಟ್ಲಿ ಟೇಸ್ಟ್ ವಿತ್ ಗುಡ್ ಹೆಲ್ತ್ ಅಂಡ್ ಹೈಜೀನ್, ಆರ್ಗ್ಯಾನಿಕ್. ಸೊ ಹಾಗಾಗಿ ನಾನು ಇನ್ನೂ ರೆಕಮೆಂಡ್ ಮಾಡೋದೇನಂದ್ರೆ, ನಾನು ನನ್ನ ಸ್ನೇಹಿತರಿಗೆ, ನನ್ನ ಫ್ರೆಂಡ್ಸ್ಗೆ ಎಲ್ಲ ಪಬ್ಲಿಕ್ ಹೇಳೋದು ಅಷ್ಟೇ, ಒಂದ್ಸತಿ ಬಂದು ಟೇಸ್ಟ್ ಮಾಡಿ, ಡೆಫಿನೆಟ್ಲಿ ನೀವು ಇದಕ್ಕೆ ಅಡಿಕ್ಟ್ ಆಗ್ತೀರಾ. ಈ ಟೇಸ್ಟ್ ಮುಂದೆ ಬೇರೆ ಯಾವ್ದು ಬೀಟ್ ಮಾಡಕ್ ಸಾಧ್ಯ ಇಲ್ಲ ಅನ್ಸುತ್ತೆ. ಇಟ್ಸ್ ಆಸಮ್, ಒಳ್ಳೆ ಪ್ರಯತ್ನ ಅಂಡ್ ರಿಯಲಿ ಇಟ್ಸ್ ಎ ವಿ ಶುಡ್ ಅಪ್ರಿಶಿಯೇಟ್. ಈ ತರ ಆರ್ಗ್ಯಾನಿಕ್ ಫುಡ್ಸ್ ಮನೆ ಹತ್ರ ಸಿಗುತ್ತೆ ಅನ್ನೋದಕ್ಕೆ. ಸೊ ಶಂಕರ್ಪೇಟ ಹತ್ರ ಹೊಸ ಸ್ಟಾರ್ ಓಪನ್ ಆಗಿದೆ. ಸೊ ನೀವೆಲ್ಲ ಬನ್ನಿ, ಟೇಸ್ಟ್ ಮಾಡಿ, ಡೆಫಿನೆಟ್ಲಿ ನೀವು ನನ್ನ ಅಪ್ರಿಶಿಯೇಟ್ ಮಾಡೇ ಮಾಡ್ತೀರಾ ಅಂತ. ಓಕೆ ಸರ್, ಥ್ಯಾಂಕ್ ಯು.